ನನಗಿಂದ ಸಿಟ್ಟು ಬತ್ತೈತೆ ಹಂಗೇನೆ. ಎಷ್ಟು ಜನ ಬರೋರು ಇಷ್ಟೊತ್ತಿಗೆ ಮನೆ ಐಟಮ್ಸ್ ತಗೊಳ್ಳೋ ಅಂಥವ್ರೆಲ್ಲ ಅಲ್ಲಿಗೆ ಹೋಗ್ತಾ ಇದ್ದಾರೆ. ನಾವು ಓಪನ್ ಮಾಡಿದ್ರೆ ಸಾಕು, ಬೆಳಗ್ಗೆ ಆಗ್ತಿದ್ದಂಗೆ ಎಷ್ಟು ಜನ, ಎಷ್ಟು ನಮಗೆ ಸಾಕಾಗೋದು ಅಷ್ಟು ಜನ ಇರೋ ಅಂಥವ್ರು. ಇವಾಗ ನೋಡು ಹೆಂಗಾಯ್ತು. ಈ ಸಂಗೀತ ನಮಗೆ ಹಿಂಗೆ ಮಾಡೋದಕ್ಕಾಗಿ ಬಂದವ್ರು. ನಮ್ಮವರೇ ನಮಗೆ ಮೂಲ ಆಗ್ತಾರೆ. ಅಲ್ಲ, ನಮ್ಮವರು ತಮ್ಮವರು ಅಂತ ನಂಬಿದಕ್ಕೆ ನೋಡಿ ಎಂಥದ್ದು ಮಾಡ್ತಾವಳೆ. ಹೋಗಿ ಚೆನ್ನಾಗಿ ಬೈದು ಬಿಡೋಣ ಅನ್ನೋ ಸಿಟ್ಟು ಬಂದೈತೆ. ಬೆಳಗ್ಗೆಯಿಂದ ಇವನು ನೋಡಿದ್ರೆ ಇವನು ಬರೀ ಅಲ್ಲೂ ಇಲ್ಲೂ ಇವನು ಸುತ್ತರಿಯಕ್ಕೆ ಹೋಗ್ತಾನೆ. ಈ ಅಪ್ಪನ ಕೂಕೊಂಡು ಬೇಜಾರು ಈ ಅಪ್ಪನ ಅತ್ತಾಗಿತ್ತ ಹೋಗ್ತೈತೆ. ನಾನು ಒಬ್ಳಿಗೆ ಕೂಕೊಂಡು ತೂಗು ಬಿಡಿಸ್ಬೇಕು. ಏನು ಮಾಡೋಣ, ಹೋಗು. ನನಗಂತೂ ಈ ಸಂಗೀತನ ನೋಡಪ್ಪ, ನಮ್ಮವರೇ ನಮ್ಗೆ ಈ ಥರ ಮಾಡಿಬಿಟ್ರೆ ಇಲ್ಲಿ ಸೂಪರ್ ಮಾರ್ಕೆಟ್ ಮಾಡೋ ಅಂಥದ್ದು ಏನು ಬೇಕಾಗಿತ್ತು ಅವಳಿಗೆ? ನಮ್ಮ ಅಂಗಡಿ ಎದುರಿಗೆ ಸೂಪರ್ ಮಾರ್ಕೆಟ್ ಮಾಡಿಬಿಟ್ಟು ಹಿಂಗೆ ಮಾಡೋ ಅಂಥದ್ದು ಏನು ಬೇಕಾಗಿತ್ತು ಅಂತ ನಾನು ಹೇಳೋದು. ನೋಡ್ದ, ಈ ಅಣ್ಣವರೆಲ್ಲ ಅಲ್ಲೇ ಹಾಕೊಂಡು ಹೋಗ್ತಾವ್ರೆ ಆಟೋಕ್ಕೆ. ಎಲ್ಲ ಹೋಲ್ಸೇಲಾಗಿ ಅದಕ್ಕಿನ್ನ ಕಡಿಮೆ ಕೊಡ್ತೀನಿ ಅಂತ ಕೊಡ್ತಾವಳೆ. ಹಿಂಗೆ ಯಾಕೆ ಮಾಡ್ಬೇಕಪ್ಪ? ಅಲ್ಲ, ನಮ್ಮ ಅಂಗಡಿಲಿ ತಗೊಂಡು ಹೋಗ್ತಿದ್ರು ಅವರು. ಚಿಲ್ಲರೆ ಅಂಗಡಿಲಿ ಇಲ್ಲೇ ಪಕ್ಕದಲ್ಲಿ ಒಂದು ಊರೈತೆ, ಚಿಲ್ಲರೆ ಅಂಗಡಿಗೆ ಇಲ್ಲೇ ಬಂದು ಹೋಲ್ಸೇಲಲ್ಲಿ ಇಲ್ಲೇ ತಗೊಂಡು ಹೋಗ್ತಾಯಿದ್ರು. ನೋಡು ಹೆಂಗಿದು ಮಾಡ್ತಾ ಇದ್ದಾಳೆ ಈ ಸಂಗೀತ. ಇಂಥವೆಲ್ಲ ಮಾಡಿದ್ರೆ ಯಾರಿಗೆ ತಾನೇ ಸಿಟ್ಟು ಬರೋಕ್ಕಿಲ್ಲ ಹೇಳಿ? ನಾವೇನೋ ಬಿಡು ನಮ್ಮವರು ಜಗಳ ಮಾಡ್ಕೋಬಾರ್ದು ಅಂತೀವಿ. ಆದರೆ ನೋಡ್ರಿ ಹೆಂಗಿದು ಮಾಡ್ತಾರೆ. ನಮ್ಮವ್ರೇ ಆಗಲ್ಲ ನಮಗೆ. ಹೋಲ್ಸೇಲ್ ಅಂಗಡಿ ಯಾವಾಗ ಸ್ಟಾರ್ಟ್ ಮಾಡಿದ್ವು ಅವಾಗಿಂದ ನಮ್ಮ ಅಂಗಡಿಲಿ ಐಟಮ್ಸ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ ಗೊತ್ತಾ? ಅವರು ಯಾವಾಗಲೂ ಅವರು ಇಲ್ಲೇ ತಗೊಂಡು ಹೋಗ್ತಾ ಇರೋದು. ಎಷ್ಟು ಸಾರಿ ನಾನು ಅಬ್ಸರ್ವ್ ಮಾಡಿದ್ದೀನಿ. ಅಣ್ಣ ಪಾಪ ನಮ್ಮ ಅಂಗಡಿಗೆ ಬರ್ತಾಯಿದ್ರು. ಇಲ್ಲೇ ಯಾವಾಗಲೂ ಅವ್ರ ಪಾಪ ಚಿಲ್ಲರೆ ಅಂಗಡಿಗೆಲ್ಲ ತಗೊಂಡು ಹೋಗ್ತಾಯಿದ್ರು. ಈಗ ಅಲ್ಲಿಗೆ ತಗೊಂಡು ಹೋಗ್ತಾವ್ರೆ. ಎಲ್ಲ ಫೋನ್ ನಂಬರ್ ಇಸ್ಕೊಂಡು ನಾವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಎಲ್ಲ ಕಟ್ಟಿಡೋದು ಎಲ್ಲ ಮಾಡ್ತಾವಳೆ. ನಿಜವಾಗ್ಲೂ ನನಗೆ ಅಷ್ಟಿಷ್ಟು ಸಿಟ್ಟು ಬರ್ತಾ ಇಲ್ಲ. ಹೋಗಿ ಅವನು ಬೈದು ಬಿಡೋಣ ಅನ್ನಿಸ್ತೈತೆ. ಅಷ್ಟು ಹೊಟ್ಟೆ ಉರಿತೈತೆ ನನಗೆ ನೋಡ್ತಿದ್ರೆ. ನನಗಂತೂ ಏನು ಹೇಳ್ಬೇಕಪ್ಪ ಅಂತ ಅನ್ನಿಸ್ತೈತೆ. ತುಂಬ ಐಟಮ್ಸ್ ಹಾಕೊಬಿಟ್ಟಿದ್ದೀವಿ. ಇವಾಗ ಸಡನ್ನಾಗಿ ಇವಳು ಈ ರೀತಿ ಮಾಡಿಬಿಟ್ಲಲ್ಲ, ಈ ಸಂಗೀತ ಹಿಂಗೆ ಮಾಡ್ತಾಳೆ ಅನ್ನೋದು ನಮಗೆ ಗೊತ್ತೇ ಇರಲಿಲ್ಲ. ಏನು ಮಾಡೋದು? ಇವತ್ತೆಂತೆಂಥವ್ರನ್ನ ಆ ಕಡೆ ಹೇಳ್ಕೊಬಿಟ್ಟವಳೆ ಈ ಸಂಗೀತ. ನನಗಂತೂ ಬರ್ತಾ ಇರೋ ಸಿಟ್ಟಿಗೆ ಹೋಗಿ ಚೆನ್ನಾಗಿ ಉಗಿದು ಬಿಡೋಣ ಅವಳಿಗೆ ಅನ್ನಿಸ್ತೈತೆ. ಹೋಗಿ ಚೆನ್ನಾಗಿ ಬೈದಾಕ್ಬಿಡ್ತೀನಿ. ಅಲ್ಲ, ನೀನು ಇಂಥ ಕೆಲಸ ಮಾಡೋದಕ್ಕೆ ನೀನೇ ಬೇಕಾಗಿತ್ತೇನೆ? ಇಷ್ಟು ದಿವಸ ಸುಮ್ಮನಿದ್ದು ಯಾಕೆ ಹಿಂಗೆ ಮಾಡ್ತೀಯಾ? ನಾವು ನಿನಗಿನ ಮುಂಚೆ ಸ್ಟಾರ್ಟ್ ಮಾಡಿದವರು ನಾವು ಕಣೆ ಅಂತ ಹೇಳ್ತೀನಿ. ಈ ಸೂಪರ್ ಮಾರ್ಕೆಟಾಗಿ ಹೋಗಿ ಬೇರೆ ಕಡೆ ಎಲ್ಲಾದರೂ ಸ್ಟಾರ್ಟ್ ಮಾಡ್ಬೋದಾಗಿತ್ತಲ್ಲ, ಇದೇ ಜಾಗ ಬೇಕಾಗಿತ್ತ ನಿನಗೆ ಈ ಸೂಪರ್ ಮಾರ್ಕೆಟ್ ಇಲ್ಲಿ ಮಾಡೋದಕ್ಕೆ ಅಂತ ಹೇಳ್ತೀನಿ. ನಮ್ಮಮ್ಮ ಒಳ್ಳೊಳ್ಳೆ ಪ್ಲ್ಯಾನ್ ಮಾಡಿಬಿಟ್ಟು ಮಾಡೋದಕ್ಕೆ ಚೆನ್ನಾಗಿ ಆಗ್ತಾಯಿತ್ತಪ್ಪ. ಸಖತ್ತು ಜನ ಇದ್ದಾರೆ. ದಿನ 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 ಕಳೀತಾ ಇಂಪ್ರೂವ್ಮೆಂಟ್ ಚೆನ್ನಾಗಿ ಆಗ್ತೈತೆ ನಮ್ಮ ಸೂಪರ್ ಮಾರ್ಕೆಟು. ಯಾಕಂದರೆ ತುಂಬ ಚೆನ್ನಾಗಿ ಮಾಡಿರೋದ್ರಿಂದ, ಎಲ್ಲ ಐಟಮ್ಸ್ ಸಿಗೋ ಥರ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ವರ್ಕೌಟ್ ಆಗ್ತೈತೆ. ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗೆ ಆಗ್ತೈತೆ. ನಿಜವಾಗ್ಲೂ ನಾವು ಅಂದ್ಕೊಂಡಿದ್ದೇ ಒಂಥರ, ಈಗ ಆಗ್ತಾ ಇರೋದೇ ಒಂಥರ ತುಂಬ ಚೆನ್ನಾಗಿ ಆಗ್ತೈತೆ. ನಾನು ಹೇಳ್ತಾ ಇದ್ದೀನಲ್ಲ, ನಮಗೆ ಕೈ ಹಿಡಿದು ಬಿಡ್ತು. ತುಂಬ ಅನುಕೂಲ ಆಗ್ತೈತೆ. ಹಂಗೆ ಒಳ್ಳೆ ಕೆಲಸದವರು ಸಿಕ್ಕವ್ರೆ, ಎಲ್ಲ ಸರಿಯಾದ ಕೆಲಸದವರು ಸಿಕ್ಕವ್ರೆ. ಏನು ಬರಲಿಲ್ಲ ಅಂದರೆ ಎಲ್ಲ ನೋಡ್ಕೊಂತಾರೆ ಅಂತಾರೆ ಸಿಕ್ಕವ್ರೆ. ನಮ್ಮಯ್ಯ ಇಂಥ ಕೆಲಸ ಮಾಡೋಕ್ಕೆ ಎಷ್ಟು ದಿನದಿಂದ ಕಾತ್ಕೊಂಡಿದ್ರು? ಎಷ್ಟು ದಿನದಿಂದ ಕಾತ್ಕೊಂಡಿದ್ರಿ? ತವ ಮಾಡಬಾರ್ದು ಯಾರಿಗೂ. ಅಲ್ಲ, ಇದೇ ಜಾಗ ಬೇಕಾಗಿತ್ತ? ಎಲ್ಲನ ಬೇರೆ ಕಡೆ ತಕೊಂಡು ಮಾಡೋಕ್ಕಾಗ್ತಿರ್ಲಿಲ್ವ? ಅಯ್ಯೋ, ನೀವೇನೋ ನೀವು ಇಂಥ ಕೆಲಸ ಮಾಡಿಬಿಟ್ರಿ ನಮ್ಮರು ತಮ್ಮರು ಅಂತ ನಾವು ಎಷ್ಟು ಆಸೆ ಪಡ್ತೀವಿ. ಬಿಡು, ನಮ್ಮಲ್ಲಿ ಇಂಥದ್ದೆಲ್ಲ ಜಗಳ ಮುನ್ಸು ಮನಸ್ತಾಪ ಇಂಥದ್ದೆಲ್ಲ ಬರಬಾರ್ದು ಅಂತ ನಾವಿದ್ವಿ. ಆದ್ರೆ ನೀವು ಮಾಡಿದ್ದ ನಾವು ಯಾವತ್ತೂ ಮರೆಯಲ್ಲ. ನೀವು ಹಿಂಗೆಲ್ಲ ಮಾಡಿ ಒಬ್ರಿಗೆ ತೊಂದರೆ ಮಾಡಿ ಉದ್ಧಾರ ಆಗ್ತೀವಿ ಅಂತಂದ್ರೆ ಖಂಡಿತ ಆಗಲ್ವೋ. ಈಗ ಸದ್ಯಕ್ಕೆ ಚೆನ್ನಾಗಿದ್ದೀವಿ ಅಂತ ನೀವು ಹಂಗೆ ಆಡ್ಬೋದು, ಆದ್ರೆ ಮುಂದೆ ಒಂದಲ್ಲ ಒಂದಿನ ನಿಮಗೆ ನೋಡು ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಅನಿಸುತ್ತೆ. ಇವಾಗೇನೋ ಚೆನ್ನಾಗಿದ್ದೀವಿ, ನಾವು ಮಾಡ್ಕೊಂಡು ಹೋಗ್ತೀವಿ. ಇವಾಗ ವ್ಯಾಪಾರ ಫಸ್ಟಿಗೆ ಒಂದು ಸ್ವಲ್ಪ ವ್ಯಾಪಾರ ಎಲ್ಲ ಚೆನ್ನಾಗಿ ಆಗೋದಕ್ಕೆ ನಾನು ಮಾಡಿದ್ದು ಅನುಕೂಲ ಆಯಿತು, ಮಾಡಿದ್ದು ಹೆಂಗೋ ವಾಸೆ ಒಳ್ಳೇದಾಯಿತು ಅಂತ ನೀನು ಅನ್ಕೋಬೋದು. ಆದರೆ ಯಾವುದು ಅಷ್ಟಕ್ಕಷ್ಟೇ ನೀನು ಅನ್ಕೊಂಡಿರ್ಬೋದು. ನಾನಿದ್ರಾಗೆ ಸಕ್ಸಸ್ ಅನ್ನೋದು ಕಾಣ್ತೀನಿ ಅಂತ ನೀನು ಅನ್ಕೊಂಡಿರ್ಬೋದು. ಯಾವತ್ತೂ ಇದು ನಿನಗಾಗಲ್ಲ. ಒಬ್ರಿಗೆ ನೋಡ್ಬಿಟ್ಟು ಒಬ್ರು ಮಾಡಿರೋದು ನೋಡಿ ಒಬ್ರಿಗೆ ತೊಂದರೆ ಮಾಡೋದಕ್ಕೆ ಯಾವತ್ತೂ ಮಾಡಬಾರ್ದು ಗೊತ್ತಾ? ಏ ಚೈತ್ರ, ಏನಾಯ್ತು? ಏನ್ ನನ್ನ ಮಗನ ಹತ್ರ ಏನ್ ಮಾತಾಡ್ತಾ ಇದೀಯಾ? ನೀವೇನು ನಮಗೆ ಬಂಡವಾಳ ಕೊಟ್ಟಿದ್ದೀರಾ? ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ ನೀವು? ಅಲ್ಲ, ನೀವೇನಾದರೂ ನಮಗೆ ಬಂಡವಾಳ ಕೊಟ್ಟಿದ್ರೆ ಬೇಕಾದ್ರೆ ಕೇಳೋದಕ್ಕೊಂದು ಅರ್ಥ ಇರುತ್ತೆ. ನಮ್ಮ ದುಡ್ಡು ನಮ್ಮ ಕಾಸು ನಾವು ಮಾಡಿದ್ದೀವಿ. ಏನಾದರೂ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ಏನಾದರೂ ಕೊಡ್ದಂಗೆ ಏನಾದರೂ ಮೋಸ ಮಾಡಿದ್ದೀವ ನಾವು? ಇಲ್ಲ ತಾನೆ? ನಮ್ಮ ದುಡ್ಡಲ್ಲಿ, ನಮ್ಮ ಬಂಡವಾಳದಲ್ಲಿ ನಾವು ಸಾಲನೇ ಮಾಡಿದ್ದೀವೋ, ದುಡ್ದು ಮಾಡಿದ್ದೀವೋ? ಯಾಕೆ ನಿಮಗೆ ಅಷ್ಟೊಂದು ಹೊಟ್ಟೆ ಉರಿ? ಯಾಕೆ ಚೆನ್ನಾಗಿ ಆಗ್ತಾಯಿತ್ತಲ್ಲ ನೋಡಿ, ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಮತ್ತೆ ಎಲ್ಲರಿಗೂ ನಾನು ನೋಡ್ತಾ ಇದ್ದೀನಿ, ಬಂದಿರೋ ಅಂಥವ್ರಿಗೆಲ್ಲನ ನಮ್ಮ ಇದಕ್ಕೆ ಬರೋ ಅಂಥವ್ರಿಗೆಲ್ಲ ಈಗ ಹೋದ್ರಲ್ಲಿ ಆಟೋದಲ್ಲಿ ಐಟಮ್ಸ್ ಹಾಕೊಂಡು ಅವ್ರು ಯಾವಾಗಲೂ ನಮ್ಮ ಅಂಗಡಿಲೇ ತಗೊಂಡು ಹೋಗ್ತಿದ್ದವರು ಇವಾಗ ಈ ಕಡೆ ತಿರ್ಕೊಂಡವ್ರೆ ಅಂತಂದರೆ ನೀವೆಲ್ಲ ಅವ್ರಿಗೆಲ್ಲ ಹೇಳ್ಬಿಟ್ಟು ಈ ಕಡೆ ಕರ್ಕೊಂಡಿದ್ದೀರ.
ಮತ್ತು ಇವಾಗ ನಮಗೆ ಕಡಿಮೆ ಆಗಲ್ವಾ? ಎಷ್ಟು ದಿನದಿಂದ ಹೋಲ್ಸೇಲ್ ಅಂಗಡಿ ಸ್ಟಾರ್ಟ್ ಮಾಡಿ ಇಲ್ಲಿಗೆ 10-12 ವರ್ಷ ಏನು ಜಾಸ್ತಿನೇ ಆಗ್ಬಿಡ್ತು. ಎಷ್ಟು ವರ್ಷದಿಂದ ನಾವು ಹೋಲ್ಸೇಲ್ ಅಂಗಡಿ ಮಾಡ್ತಾ ಇದೀವಿ. ಈ 10-12 ವರ್ಷದಿಂದ ಅಂತೂ ಸಿಕ್ಕಾಪಟ್ಟೆ ವ್ಯಾಪಾರ ಆಗೋದು ನಮಗೆ. ಸಖತ್ತು ವ್ಯಾಪಾರ ಮಾಡ್ಕೊಂಡು ನಾವು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ವಿ. ಅದನ್ನೆಲ್ಲ ನೀನು ಬಂದು ಹಾಳು ಮಾಡಿಬಿಟ್ಟಲ್ಲ. ನಿನಗಂತೂ ಒಳ್ಳೇದಾಗಲ್ಲ. ನಿನಗೆ ಮುಂದೊಂದಲ್ಲ ಒಂದಿನ ಈ ನೋವು ಕಾಡುತ್ತೆ ನೋಡಿ. ಹಿಂಗೆ ಮಾಡಬಾರ್ದಾಗಿತ್ತು ನಮ್ಮ ಅಣ್ಣನ ಮತ್ಕೆಗೆ ಅಂತ ಹೊಟ್ಟೆ ಉರಿ ಅಷ್ಟೇನೆ. ಯಾಕೆ ಹೇಳು? ಚೆನ್ನಾಗಿ ಆಗ್ತಾ ಇತ್ತಲ್ಲ, ಅದಕ್ಕೆ ಬಂದಿರೋಳು ನೀನು. ನಾನೇ ಯಾಕೆ ಪಶ್ಚಾತ್ತಾಪ ಪಡೋಣ? ಹಿಂಗೆ ಮಾಡಬಾರ್ದಾಗಿತ್ತು ಅಂತ. ಈಗ ನಾನೇನಾದರೂ ನಿನ್ನ ಹತ್ರ ದುಡ್ಡು ಇಸ್ಕೊಂಡು ಏನಾರ ಕೊಡಲಿಲ್ಲ ಅಂತ ಹಂಗೆ ಮಾಡಿದಾಗ ಅದನ್ನು ಹೇಳು. ಹಿಂಗೆ ಹೇಳ್ಬೇಡ, ನೀನು ಇದನ್ನು ಮಾತಾಡ್ಬೇಡ. ನೀನು ಫಸ್ಟು ಕರೆಕ್ಟಾಗಿ ತಿಳ್ಕೊಳ್ಳೋದು ಕಲಿ, ತಿಳ್ಕೊಂಡು ಮಾತಾಡೋದು ಕಲಿ. ನೀನು ಯಾವುದೊಂದು ವಿಚಾರನೇ ಆಗಲಿ ತಿಳ್ಕೊಂಡಲ್ಲೇ ಸುಮ್ಮನೆ ಮಾತಾಡಿದಿ ಅಂದರೆ ಸರಿಯಾಗಲ್ಲ. ಹಾಗಾಗ್ತಾ ಇರೋದಕ್ಕಲ್ಲ ನೋಡಪ್ಪ, ನಮ್ಮವರೇ ಹೆಂಗೆ ಮಾಡ್ತಾವ್ರೆ ಅಂತೇಳಿ ನನಗೆ ತುಂಬ ಬೇಜಾರಾಗ್ತೈತಿ. ಇಂಥ ಕೆಲಸ ಮಾಡೋದಕ್ಕೆ ನೀನೇ ಬೇಕಾ? ಥೂ, ನಿನಗೇನು ಹೇಳ್ಬೇಕೋ ಏನೋ. ಯಾವುದೋ ಬಿಟ್ಟು ದುಡ್ಡು ಸಿಕ್ಕೈತೆ ಅದಕ್ಕೆ ತಂದು ಹಾಕಿದ್ಯಾ. ಬಿಟ್ಟು ದುಡ್ಡು ಸಿಕ್ಕಿರೋದಕ್ಕೆ ಎಲ್ಲಿ ಏನು ಮಾಡ್ಕೊಂಬಂದೋ ಏನೋ. ಸರಿಯಾಗಿ ಮಾತಾಡೋದು ಕಲಿ. ನಿನ್ನಂಥ ಬುದ್ಧಿ ನನಗಿಲ್ಲ. ನೀನು ಸರಿಯಾಗಿ ನೆಟ್ಟಂಗೆ ಮಾತಾಡೋದು ಕಲಿ. ಸುಮ್ಮನೆ ಮಾತಾಡಿದಿ ಅಂದರೆ ಸರಿ ಹೋಗಲ್ಲ. ಗೊತ್ತಾಗೋದಿಲ್ವಾ ನಿಮಗೆ? ಹಿಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೀರಲ್ಲ. ಯಾಕೆ ಮಾಡಿರೋದು ನೋಡಿ ಸಹಿಸ್ಕೊಳಕ್ಕಾಗ್ದಿಲ್ಲದಕ್ಕೆ ಏನೇನೋ ಹೇಳ್ತಾ ಇದ್ದೀರಾ. ಬಿಟ್ಟಿದ್ದು ದುಡ್ಡು ಅದು ಇದು ಅಂತ. ಎಲ್ಲಿ ತೊಗೊಂಬರೋಗ್ರಿ? ಎಲ್ಲಿ ಸಿಗುತ್ತೆ? ನೀವು ತೊಗೊಂಬರೋಗ್ರಿ ನೋಡೋಣ. ತೊಗೊಂಬರೋಗ್ರಿ. ನಾವು ಕಷ್ಟಪಟ್ಟು ದುಡ್ದು, ನಾನು ನಮ್ಮಮ್ಮ ನಮ್ಮಪ್ಪ ಕಷ್ಟಪಟ್ಟು ದುಡ್ದು ಮಾಡಿರೋದು. ಹೆಂಗೆ ಮಾತಾಡ್ತೀರಾ ನೋಡಿ ನೀವು. ನಾವು ಮಾತಾಡೋದೇ ಏನು? ನನಗೆಷ್ಟು ಬೇಜಾರಾಗುತ್ತೆ ಗೊತ್ತೇ. ಇನ್ನೂ ಹೋಯ್ತಾಳೆ. ಯಾಕೆ ಹೊಡಿಯೋದು ನೀನು? ಹೊಡಿಬೇಡ ನೋಡು ಸಂಗೀತ, ಹೇಳಿರ್ತೀನಿ. ನೀನು ಇಷ್ಟು ಧೈರ್ಯವಾಗಿ ಹಿಂಗೆ ಮಾತಾಡ್ತೀಯಲ್ಲ. ಬಿಟ್ಟಿ ದುಡ್ಡು ಅಂತ. ಬಿಟ್ಟಿ ದುಡ್ಡು ಎಲ್ಲೇ ಸಿಗುತ್ತೆ? ತಗೊಂಬರಾಗೆ ನೀನು. ಬಿಟ್ಟಿ ದುಡ್ಡು ಎಲ್ಲಾದರೂ ಸಿಕ್ಕಿದ್ರೆ ತಗೊಂಬರಾಗ ಹೋಗು. ತಗೊಂಬಂದು ಮಾತಾಡಬೇಕು. ತಗೊಂಬರಾಗ ಬಿಟ್ಟಿ ದುಡ್ಡು ಎಲ್ಲಿ ಸಿಗುತ್ತೆ ಅಂತ ತಗೊಂಬಂದು ಮಾತಾಡು. ಹೋಗಿ ತಗೊಂಬರಾಗ ಹೋಗು. ಎಲ್ಲಿ ಸಿಗುತ್ತೆ ತಗೊಂಬಂದು ಆಮೇಲೆ ಹೇಳು ನನಗೆ. ಸುಮ್ಮನೆ ಮಾತಾಡಬೇಡ. ನಾವು ಕಷ್ಟಪಟ್ಟು ದುಡ್ದು ಮಾಡಿರೋದು. ಒಟ್ಟಿನಲ್ಲಿ ನಿನ್ನ ಕೈಲಿ ಮಾಡೋಕ್ಕಾಗಲ್ಲ, ಅದಕ್ಕೆ ಏನೋ ಒಂದು ಹೆಸರು ಇಡ್ತೀಯ, ಹೇಳ್ತೀಯ ಅಷ್ಟೇನೆ. ಕುಣಿಯೋಕ್ಕಾಗ್ದಿಲ್ದವ್ರು ನೆಲ ಡೊಂಕು ಅಂದ್ರಂತೆ. ಹಂಗೆ ನಿನ್ನ ಕೈಲಿ ಏನು ಮಾಡೋದಕ್ಕಾಗೋದಿಲ್ಲ. ನನ್ನ ಮನೆ ಕಟ್ಟಿರೋದು ಹೊಟ್ಟೆ ಉರಿ, ನಾನು ಸೂಪರ್ ಮಾರ್ಕೆಟ್ ಮಾಡಿರೋದು ಹೊಟ್ಟೆ ಉರಿ, ನನ್ನ ಮಗ ಚೆನ್ನಾಗಿ ದುಡಿತಾ ಇರೋದು ಹೊಟ್ಟೆ ಉರಿ, ನಾನು ನನ್ನ ಮಗ ಸೊಸೆ ಚೆನ್ನಾಗಿರೋದೆಲ್ಲ ಹೊಟ್ಟೆ ಉರಿ ನಿನಗೆ. ಒಟ್ಟಿನಲ್ಲಿ ಎಲ್ಲ ನಿನಗೆ ಇಲ್ಲಿಗೆ ಬಂದುಬಿಟ್ಟೈತೆ. ಅದನ್ನು ನಿನಗೆ ತಡ್ಕೊಳಕ್ಕಾಗ್ದಿಲ್ಲದಕ್ಕೆ ಈ ರೀತಿ ಅಪಪ್ರಚಾರ ಅಷ್ಟೇನೆ. ಈಗ ಕೈಲಾಗ್ದಿಲ್ದವ್ರು ಏನು ಮಾಡ್ತಾರೆ? ಅಪಪ್ರಚಾರ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಷ್ಟೇನೆ. ಇವಾಗ ನಿನ್ಗೇನೂ ಮಾಡೋದಕ್ಕಾಗ್ತಾ ಇಲ್ಲ, ಅದಕ್ಕೆ ಅಪಪ್ರಚಾರ ಮಾಡ್ತಾ ಇದೆಯಾ ನಮ್ಮ ಬಗ್ಗೆ, ಸರಿನಾ? ದೇವರೊಬ್ಬ ಇದ್ದಾನೆ, ನಾವಿದ್ದೀವಿ. ಮೇಲೊಬ್ಬ ಪರಮಾತ್ಮ ಇದ್ದಾನೆ, ಅವನು ನಮ್ಗಿನ್ನೂ ಒಳ್ಳೇದು ಮಾಡ್ತಾನೆ. ನೀನು ಇಲ್ಲದೆಲ್ಲ ನುಡಿದಷ್ಟು ನಮ್ಗಿನ್ನೂ ಒಳ್ಳೇದಾಗುತ್ತೆ. ಭಗವಂತ ನಮ್ಗಿನ್ನೂ ಕೈ ಹಿಡಿತಾನೆ, ಇನ್ನೂ ಒಳ್ಳೇದು ಮಾಡ್ತಾನೆ. ನೀನು ಅಂದ್ಕೊಂಡಿರ್ಬೋದು ಏನಾಗುತ್ತೆ ಹಂಗೆ ಹಿಂಗೆ ನಾನು ಹಿಂಗೆ ಮಾತಾಡ್ಬೋದು ಅಂತ ನೀನು ಅಂದ್ಕೊಂಡಿರ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಯಾವತ್ತೂ ನಮಗೆ ಕೆಟ್ಟದ್ದಾಗಲ್ಲ. ಮೇಲೊಬ್ಬ ಪರಮಾತ್ಮ ಒಳ್ಳೇದು ನೋಡ್ತಿರ್ತಾನೆ, ಕೆಟ್ಟದ್ದು ನೋಡ್ತಿರ್ತಾನೆ ಅಷ್ಟೇ. ಒಳ್ಳೇದು ಮಾಡಬೇಕಾದ್ರೆ ದೇವ್ರಿದ್ದಾನೆ, ದೇವ್ರು ಒಳ್ಳೇದು ಮಾಡ್ತಾನೆ ಅಂತ ನೀನು ಒಳ್ಳೇದು ಮಾಡ್ತೀಯ. ಆದರೆ ಕೆಟ್ಟದ್ದು ಮಾಡ್ಬೇಕಾದ್ರೆ ದೇವರೊಬ್ಬ ನೋಡ್ತಿರ್ತಾನೆ ಅಂತ ನೀನು ಯೋಚನೆ ಮಾಡಿದೀಯಾ? ಇಲ್ಲ. ನೀನು ಅಂದ್ಕೋಬೋದು, ನೀನು ಆಡ್ಬೋದು. ನಮ್ಮ ಕೆಲಸ ನಾನು ಮಾಡ್ತೀನಿ, ನನ್ನ ಕೆಲಸ ನಾನು ನಿಯತ್ತಾಗಿ ಮಾಡ್ತೀನಿ ಅಷ್ಟೇ. ನೋಡೆ ಹೇಳಿರ್ತೀನಿ ನೋಡು, ನನ್ನ ಕಣ್ಣೆದ್ರಿಗೆ ಈ ಸೂಪರ್ ಮಾರ್ಕೆಟ್ ಎಲ್ಲ ಹಾಳಾಗಿ ಹೋಗ್ಲಿಲ್ಲ ಅಂದರೆ ನನ್ನ ಹೆಸರು ಚೈತ್ರ ಅಂತ ಕರಿಬೇಡ. ನೋಡಿ ಹೇಳಿರ್ತೀನಿ. ನಾನು ಮುಂದೆಲ್ಲ ಇದೆಲ್ಲ ಹಾಳಾಗುತ್ತೆ ನೋಡು. ಇನ್ನಂತವ್ರ ಕೈಲಿ ಏನು ಮಾಡೋದಕ್ಕಾಗೋದಿಲ್ಲ. ಹೋಗು, ನನಗೆ ಗೊತ್ತೈತಿ ಏನು ಮಾಡ್ಬೇಕಂತ. ಭಗವಂತ ನನಗೆ ಯಾವ ಮೂಲೆಗಾದ್ರೂ ಒಳ್ಳೇದು ಮಾಡೇ ಮಾಡ್ತಾನೆ. ನೀನು ಅಂದ್ಕೊಂಡಿರ್ಬೋದು. ನೀನೀಗ ಎಲ್ಲರ ಬಗ್ಗೆ ಈ ನಮ್ಮೂರಲ್ಲಿ ಯಾರ ಹತ್ರ ಆದ್ರೂ ಹೇಳ್ಕೊಂಬ, ತಲೆ ಕೆಡಿಸ್ಕೊಂಬಲ್ಲ ನಾವು. ಹೇಳ್ಕೊಂಬ, ಊರು ತುಂಬ ಹೇಳ್ಕೊಂಬ, ನಾವೇನು ತಲೆ ಕೆಡಿಸ್ಕೊಂಬಲ್ಲ. ಯಾವುದೋ ಬಿಟ್ಟು ದುಡ್ಡು ಸಿಕ್ಕೈತೆ, ಎಲ್ಲ ಬಾಚಕೊಂಬಂದವಳೆ ಅದೆಲ್ಲ ಮಾತಾಡ್ತೀವಿ, ಮಾತಾಡು. ಒಟ್ಟಿನಲ್ಲಿ ನಾವು ಮಾಡಿರೋದು ನೋಡಿ ಸಹಿಸ್ಕೊಳಕ್ಕಾಗ್ದಿಲ್ಲ ಅದಕ್ಕೆ ಏನೋ ಒಂದು ಹೇಳ್ತೀಯ, ಹೇಳು. ಅಯ್ಯೋ ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋಂಥ ಮಗಳ ಅಲ್ಲ. ನನಗೆ ಗೊತ್ತೈತೆ ನಿನ್ನಂಥವಳು ಇದ್ದಷ್ಟು ಇನ್ನೂ ನನಗೆ ಹಠ ಹಚ್ಚಲ್ಲ. ಎಲ್ಲ ಪ್ರತಿಯೊಂದು ಇನ್ನೂ ಜಾಸ್ತಿ ಹೆಚ್ಚಾಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ. ಇನ್ನು ನೀನು ಮಾಡಿರೋ ಇದಕ್ಕೆ ನಾನು ಇಂಥ ಬಿಲ್ಡಿಂಗ್ ಕಟ್ಟಿ ಇಂಥದ್ದು ಸೂಪರ್ ಮಾರ್ಕೆಟ್ ಸ್ಟಾರ್ಟ್ ಮಾಡಿದೆ. ನೀನು ಇನ್ನೂ ನನ್ನ ಮೇಲೆ ಹಠ ಮಾಡ್ತೀಯ, ಮಾಡು. ಯಾರು ಗೆಲ್ತಾರೆ ನೋಡೇ ಬಿಡ. ನೋಡಿದ್ರಲ್ಲ ವೀಕ್ಷಕರೇ, ಈ ರೀತಿ ಏನಾದರೂ ಒಂದು ಕೆಲಸ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತಂದ್ರೆ ಹೊಗಳೋದಕ್ಕೆ ಮನಸ್ಸು ಬರೋದಿಲ್ವಲ್ಲ. ಅಂಥವ್ರು ಏನು ಮಾಡ್ತಾರೆ, ಈ ಚೈತ್ರನ್ ಥರ ಈಗ ಮಾತಾಡ್ತಾರೆ, ಅಪಪ್ರಚಾರ ಮಾಡ್ತಾರೆ. ಸುಮ್ಮನೆ ಇಲ್ಲದ್ದೆಲ್ಲ ಪ್ರಚಾರ ಮಾಡ್ತಾರೆ, ಹಂಗೆ ಹಿಂಗೆ ಅಂತೇಳಿ. ಬಿಟ್ಟು ದುಡ್ಡು ಕದ್ಕೊಂಬಂದಿದ್ದಾಳೆ, ಅಲ್ಲೆಲ್ಲೋ ಸಿಕ್ಕಿದೆ, ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಆದರೆ ಯಾವುದೇ ಒಂದು ರೂಪಿನೂ ನಮಗೆ ಸಿಕ್ಕಿರೋ ದುಡ್ಡಲ್ಲ, ಒಂದು ರೂಪಿನೂ ನಮಗೆ ನಾವು ಎಲ್ಲೂ ಯಾರಿಗೂ ಏನೂ ಮೋಸ ಮಾಡಿರೋ ಅಂಥ ದುಡ್ಡಲ್ಲ. ನಾವು ಕಷ್ಟಪಟ್ಟು ದುಡ್ದಿರೋ ಅಂಥ ದುಡ್ಡು, ಕಷ್ಟಪಟ್ಟು ನಾನು ನನ್ನ ಮಗ ನನ್ನ ಗಂಡ ಬೆವರು ಇಳಿಸಿ ದುಡ್ದಿರೋ ಅಂಥ ದುಡ್ಡು. ಇಂಥವ್ರ ಕೈಲಿ ಏನು ಮಾಡೋದಕ್ಕಾಗಲ್ವಲ್ಲ, ಆವಾಗ ಈ ಥರ ಪ್ರಚಾರ ಮಾಡ್ತಾರೆ. ಈ ರೀತಿ ಅಪಪ್ರಚಾರ ಮಾಡಿದಷ್ಟು ಭಗವಂತ ನಮಗೆ ಎಲ್ಲೋ ಒಂದು ಮೂಲೆಯಲ್ಲಿ ಒಳ್ಳೇದು ಮಾಡ್ತಾನೆ, ಖಂಡಿತ ನಮ್ಮನ್ನು ಕೈ ಹಿಡ್ದೇ ಹಿಡಿತಾನೆ. ಇಂಥವ್ರು ಇದ್ರೇ ನಮಗೆ ಒಳ್ಳೇದು. ಯಾಕೆ ಗೊತ್ತಾ? ಇಂಥವ್ರು ನಮ್ಮನ್ನು ನೊಂದಷ್ಟು ದೇವ್ರ ಬಲ ಇರುತ್ತೆ, ಸರಿನಾ? ಇವ್ರನ್ನ ಈ ಥರ ಜನ ತುಳಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಾನು ಇವ್ರನ್ನ ಕೈ ಹಿಡಿಬೇಕು, ಇವ್ರನ್ನ ಮೇಲಕ್ಕೆ ಎತ್ತಬೇಕು ಅಂತ ಭಗವಂತ ನಮ್ಮನ್ನು ಅವಾಗ ಕೈ ಹಿಡಿತಾನೆ ಅಲ್ವಾ?
ಇದನ್ನೊಂದು ತಲೆಯಲ್ಲಿ ಇಟ್ಕೊಬಿಡಿ. ಯಾರಾದರೂ ನಿಮ್ಮ ಬಗ್ಗೆ ಏನಾದರೂ ಒಂದು ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ, ಅದನ್ನ ಇನ್ನೂ ಜಾಸ್ತಿನೇ ಮಾತಾಡಲಿ ಅಂತ ಸುಮ್ಮನೆ ಬಿಟ್ಬಿಡಿ. ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಯಾವುದೊಂದು ವಿಚಾರದಾಗೆ ಆಗಲಿ ಅದನ್ನ ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ ನೀವು. ಅದಕ್ಕೂ ನಿಮಗೂ ಸಂಬಂಧನೇ ಇಲ್ಲ ಅನ್ನಂಗೆ ಇದ್ಬಿಡಿ. ಆವಾಗ ದೇವ್ರು ನಮ್ಮ ಕೈ ಹಿಡಿತಾನೆ. ದೇವ್ರ ಬಲ ಇದ್ರೆ ಎಷ್ಟು ಜನ ಏನು ಮಾಡಿದ್ರು ಏನು ಮಾಡೋಕ್ಕಾಗಲ್ಲ. ದೇವ್ರ ಬಲ ಇರಬೇಕು, ಭಗವಂತನ ಬಲ ಇದ್ದುಬಿಟ್ರೆ ನಾವೇನು ಬೇಕಾದ್ರೂ ಮಾಡ್ಬೋದು. ಎಲ್ಲಾದ್ರಾಗೂ ನಮಗೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು. ಟಾಟಾ, ಬಾಯ್, ಸಿ ಯು.